ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ನಿಮಗೆಲ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಏಕಪ್ಪ ಅಂತಂದರೆ, ಬಯಸದೇ ಬಂದ ಭಾಗ್ಯ. ಅಂದರೆ ನಮಗೆ ಗೊತ್ತಿರಲಿಲ್ಲ, ನಾವು ಬಹುಶಃ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ನಮ್ಮ ಮಂಜಮ್ಮ ಜೋಗತಿ ಅಮ್ಮನವ್ರನ್ನ ಇಲ್ಲಿ ಕರ್ಕೊಂಡು ಬರ್ಬೇಕಾಗಿದ್ರೆ ನಾವು ಕನಿಷ್ಠ ಪಕ್ಷ 6 ತಿಂಗಳಾಗ್ತಿತ್ತು ಅಂತ ಕಾಣ್ತದೆ, ಡೇಟ್ ತೊಗೊಂಡಿದ್ರೆ. ಹೌದಮ್ಮ? ಅಂಥದ್ದು ನಮಗಿವತ್ತು ಈ ವೇದಿಕೆಯಲ್ಲಿ ಅವ್ರನ್ನ ನಾವು ಕಾಣ್ತಿದ್ದೀವಿ ಅಂತಂದರೆ ಆ ಸಿದ್ಧಿ ವಿನಾಯಕ ಅಯ್ಯಪ್ಪ ಸ್ವಾಮಿಯ ಒಂದು ಪ್ರಭಾವ ಅಂತ ಅನ್ಕೋತೇನೆ ನಾನು. ಹಾಗಾಗಿ ಮೊದಲನೇದಾಗಿ ಭಾರತ ರಾಷ್ಟ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಅವರ ಜೀವನವನ್ನು ಈ ಸಮಾಜಕ್ಕೆ ಮುಡಿಪಾಗಿಟ್ಟು ಇವತ್ತು ಅನೇಕ ಭಾರತೀಯರ ಜೊತೆ ಅನೇಕ ಸ್ಥಳಗಳಲ್ಲಿ ಅವರೆಲ್ಲರನ್ನ ಬೆರೀತಕ್ಕಂಥ ಒಂದು ಕೆಲಸಕ್ಕೆ ಭಗವಂತ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅವರ ಒಂದು ಪಾದ ಸ್ಪರ್ಶ, ಬಹುಶಃ ಅವರು ಯಾವ ಜಾಗದಲ್ಲಿ ಅವರ ಪಾದ ಸ್ಪರ್ಶ ಆಗತ್ತೆ ಆ ಜಾಗ ಪುಣ್ಯಭೂಮಿ ಆಗತ್ತೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮೊದಲನೇದಾಗಿ ನಮ್ಮ ಹೋಪ್ ಶಾಲೆಯ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿರುವುದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಹಿರಿಯರು ವೇದಿಕೆಯಲ್ಲಿ ರಮೇಶ್ ಚಂದ್ರ ಸರ್, ಅವರು ಹಿನ್ನೆಲೆ ಗಾಯಕರು, ನನಗೆ ಬಹಳ ಚಿರಪರಿಚಿತರು. ಅಂದರೆ ನಾವು ಬಹುಶಃ ನಿಮಗೆ ಎಲ್ಲರೂ ಗೊತ್ತಿರುವ ಹಾಗೆ ಅನಂತಗಿರಿ ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪ್ರಾರಂಭ ಆದಾಗಿನಿಂದಲೂ ನಮಗೂ ಅವ್ರಿಗೂ ಬಹಳಷ್ಟು ಒಡನಾಟ ಇರ್ತಕ್ಕಂಥದ್ದು ಮತ್ತು ರಾಜ್ಯ ಪ್ರಶಸ್ತಿಯನ್ನು ಸಹಿತ ಪಡೆದಿರ್ತಕ್ಕಂಥದ್ದು. ಅವರು ಹಿನ್ನೆಲೆ ಗಾಯನದಲ್ಲಿ ಅನೇಕ ನೂರಾರು ಒಂದು ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು, ಸಾವಿರಾರು, ಬಹುಶಃ ಸಾವಿರಾರಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತೊಬ್ಬರು ವೈದ್ಯರು, ಬಹುಶಃ ನಮ್ಮ ಮುಖೇಶ್ ಸರ್ ಅವರು ವೈದ್ಯರು, ತಮಗೆಲ್ರಿಗೂ ಪರಿಚಯನೇ. ಹೆಚ್ಚಿಗೆ ನಮ್ಮ ಮಕ್ಕಳಿಗೆ ಪರಿಚಯ. ಯಾಕಪ್ಪ ಅಂತಂದರೆ ನಮ್ಮ ಮಕ್ಕಳು ಅವ್ರನ್ನ ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ ಅವಾಗ. ನಮ್ಮ ಶಾಲೆ ಆದಾಗ್ಲಿಂದ ನಮ್ಮ ಜೊತೆ ಕೈ ಜೋಡಿಸಿ, ಈಗ ಹಾಸ್ಟೆಲ್ ನಡೀತಾ ಇದೆ, ಇಲ್ಲಿ ಹಾಸ್ಟೆಲಲ್ಲಿ ಮಕ್ಕಳು ಇರ್ತಾರೆ, ಶಾಲೆಯಲ್ಲೂ ಸಹಿತ ಮಕ್ಕಳಿಗೆ ಏನಾದರೂ ಹುಷಾರಿಲ್ದಾಗ ಮಕ್ಕಳಾಗಿರ್ಬಹುದು, ಟೀಚರ್ಸ್ ಆಗಿರ್ಬಹುದು, ಸ್ಟಾಫ್ ಆಗಿ ಯಾರೇ ಆಗಿದ್ರು ಸಹಿತ ಒಂದು ಮುತುವರ್ಜಿಯಿಂದ ಮಕ್ಕಳಿಗೆ, ಎಲ್ಲ ತರಗತಿಯ ಮಕ್ಕಳಿಗೆ ಟ್ಯೂಷನ್ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಬನ್ನೇರುಘಟ್ಟದಲ್ಲಿ ಅವರು ಇವತ್ತು ಈ ದೇಶಕ್ಕೆ ಉತ್ತಮವಾದಂಥ ಒಂದು ವಿದ್ಯಾರ್ಥಿಗಳನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಅವರ ಒಂದು ಸೇವೆ ಈ ಒಂದು ಸಮಾಜಕ್ಕೆ ಸಿಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ಅವ್ರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತೊಬ್ಬರು ರುದ್ರೇಶ್ ಸರ್, ನಮ್ಮ ಶಾನ್ಭೋಗನಹಳ್ಳಿಯ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರು. ಅವರು ಸಹಿತ ಸಾಕಷ್ಟು ವರ್ಷಗಳಿಂದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಲ್ಲದೆ ಅನೇಕ ರೀತಿಯ ಬೇರೆ ಬೇರೆಯ ಒಂದು ಸಮಾಜಕ್ಕೆ ಬೇಕಾದಂಥ ಉತ್ತಮವಾದಂಥ ಸಮಾಜ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಒಂದು ಒಳ್ಳೊಳ್ಳೆಯ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರು ಸಹಿತ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮಗೆ ಬಹಳ ಖುಷಿ ಇದೆ. ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹಿತ ನಾನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತೊಬ್ಬರು ಕೃಷ್ಣಮೂರ್ತಿರವರು, ಮಾಜಿ ಅಧ್ಯಕ್ಷರು, ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಅವರು ಸಹಿತ ಅನೇಕ ರೀತಿಯ ಒಂದು ಉತ್ತಮ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು
ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತು ವಕೀಲರಾದಂಥ ಸಂತೋಷರವರು ಇದೇ ಭಾಗದವರು, ಭೂತನಹಳ್ಳಿ ಗ್ರಾಮದವರು. ಅವರು ವಕೀಲ ವೃತ್ತಿಯ ಜೊತೆಗೆ ಸಮಾಜ ಸೇವೆಯಲ್ಲಿ ಸಹಿತ ಅವರನ್ನ ತೊಡಗಿಸಿಕೊಂಡು ಯುವಕರು ಕೆಲವಷ್ಟೇ ದಿನಗಳಲ್ಲಿ ಅವರ ಒಂದು ಮದುವೆ ಸಹಿತ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಲೇ ಅವರ ಅನೇಕ ರೀತಿಯ ಒಂದು ಸೇವೆಯನ್ನು ನಿರಂತರವಾಗಿ ವಕೀಲ ವೃತ್ತಿಯ ಜೊತೆಗೆ ಅವರ ಒಂದು ಸಮಾಜ ಸೇವೆಗೆ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹಿತ ಮದುವೆ ಆದಮೇಲೂ ಸಹಿತ ಇದು ಮುಂದುವರಿಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ ಅವ್ರಿಗೂ ಸಹಿತ ಈ ಸಂದರ್ಭದಲ್ಲಿ ಬಂದಂಥ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತು ಪ್ರಕಾಶ್ ನನ್ನ ಅಣ್ಣನ ಮಗ, ಉಪಾಧ್ಯಕ್ಷ, ನಮ್ಮ ಬನ್ನಘಟ್ಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ. ಅವರು ಸಹಿತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಉಪಾಧ್ಯಕ್ಷರಾಗಿದ್ದಾಗಲೂ ಸಹಿತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಮತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವೇದಿಕೆಗೆ ಬರಲಿಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಿದ್ದೇನೆ. ಮತ್ತೊಬ್ಬರು ರಾಮದಾಸ್ರವರು, ತಾವು ನೋಡಿರ್ತೀರಿ ಅವ್ರನ್ನ, ಕಂಚಕಂದಡ್ಡಿ ಅವರು ಒಂದು ಟೈರ್ ವ್ಯಾಪಾರ, ಅಂದರೆ ವಾಹನಗಳಿಗೆ ಟೈರು ಅದನ್ನು ಸಪ್ಲೈ ಮಾಡ್ತಕ್ಕಂಥ ಒಂದು ಅಂಗಡಿಯನ್ನು ಇಟ್ಟಿದ್ದಾರೆ. ಕಂಪನಿಯಲ್ಲಿ ಸಹಿತ ಅವ್ರು ಭಾಳಷ್ಟು ದಿವಸ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಸುತ್ತಾ ಇರ್ತಾರೆ ಅವ್ರು, ಇಡೀ ಬೆಂಗಳೂರು ನಗರವನ್ನು ಹೆಚ್ಚಿಗೆ ಅವ್ರು ಸುತ್ತಕ್ಕಂಥದ್ದು ಈ ಭಾಗದಲ್ಲಿ ಅವರೊಬ್ಬರೇ ಅಂತ ತಿಳ್ಕೊತೀನಿ ನಾನು. ಬೆಳಗಿನ ಸಂಜೆ ತನಕ ಬೈಕಲ್ಲಿ ಓಡಾಡ್ತಿರ್ತಾರೆ. ಬಹಳ ಒಂದು ಕಷ್ಟಪಟ್ಟು ನಿಷ್ಠೆಯಿಂದ ಒಂದು ಒಳ್ಳೆಯ ಜೀವನವನ್ನು, ಅದ್ಭುತವಾದಂಥ ಒಂದು ಜೀವನವನ್ನು ಖುಷಿಯಾಗಿ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡ್ತಾ ಜೀವನವನ್ನು ಸಾಗಿಸ್ತಕ್ಕಂಥವ್ರು. ಇದರ ಜೊತೆಯಲ್ಲಿಯೇ ಅವರು ಸಮಾಜ ಸೇವೆಯೇ ಸಹಿತ ಅವರಿಗೆ ಸಾಧ್ಯವಾದಷ್ಟು ಯಾವುದೇ ಒಂದು ಒಳ್ಳೆಯ ಕಾರ್ಯ, ಯಾವುದೋ ಒಂದು ಸಮಾಜಕ್ಕೆ ಉತ್ತಮವಾದಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು, ಉತ್ತಮವಾದಂಥ ಕೆಲಸ ಆಗ್ತದೆ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಅವರ ಒಂದು ಸೇವೆ ಏನಾಗ್ತದೆ ಅವ್ರ ಕೈಯಲ್ಲಿ ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟಂಥ ರೀತಿಯಲ್ಲಿ ಆ ಸೇವೆಯಲ್ಲಿ ಪಾಲ್ಗೊಂಡು ಒಂದು ಉತ್ತಮವಾದಂಥ ಜೀವನವನ್ನು ಸಾಗಿಸಿರ್ತಕ್ಕಂಥವ್ರು. ಅವರು ಸಹಿತ ಬಹಳ ಆಪ್ತರು ನಮಗೆ. ಅವರಿಗೂ ಸಹಿತ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬರು, ನಾನು ಅವ್ರನ್ನ ಪರಿಚಯ ಮಾಡಿಸ್ಬೇಕೀಗ. ಇದು ಯಾಕೆಂದ್ರೆ ಯಾಕೆ ಕೊನೆಯಲ್ಲಿ ಇಬ್ಬರನ್ನ ನಾನು ಉಳಿಸ್ಕೊಂಡೆ ಅಂತಂದರೆ, ಈ ವೇದಿಕೆಗೆ ಮುಖ್ಯವಾಗಿ ನಾವು ಮಂಜಮ್ಮ ಜೋಗತಿ ಅಮ್ಮನವ್ರನ್ನ ಈ ವೇದಿಕೆಯಲ್ಲಿ ಕೂರಿಸಿ ಅವರಿಗೆ ನಮ್ಮ ಒಂದು ಸಣ್ಣ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಆಸೆ ನಮಗಿತ್ತು. ಆ ಆಸೆಗೆ ಬಹಳ ಮುಖ್ಯ ಕಾರಣಕರ್ತರು ನಮ್ಮ ಅಶೋಕ್ರವರು, ಚಿತ್ರದ ನಿರ್ದೇಶಕರು. ಅಂದರೆ ಶಿವಲೀಲಾ ಅಂತಕ್ಕಂಥ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ. ಆ ಸಿನಿಮಾದ ನಿರ್ದೇಶಕರು ಹಾಗೂ ನಿರ್ಮಾಪಕರು ಸಹಿತ ಅವರು. ಇವರ ಪರಿಚಯ ಹೇಗಪ್ಪ ನಮಗೂ ಅವರಿಗೂ ಅಂತಂದರೆ, ಬಹುಶಃ ಒಂದು 5-6 ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಅಂದರೆ ಸ್ಕೂಲ್ ಡೇಗೆ ನೃತ್ಯವನ್ನು, ಡ್ಯಾನ್ಸ್ ಹೇಳ್ಕೊಡ್ಲಿಕ್ಕೆ ಬಂದಂಥ ಒಂದು ಡ್ಯಾನ್ಸ್ ಮಾಸ್ಟರ್ ಅವರು. ಹಾಗೆ ನಮಗೂ ಅವ್ರಿಗೂ ಸ್ವಲ್ಪ ಪರಿಚಯ ಇತ್ತು. ಮತ್ತೆ ಅವ್ರು ಕಾಣೆ ಆಗಿದ್ರು 5 ವರ್ಷ, ಎಲ್ಲಿದ್ರು ಗೊತ್ತಿಲ್ಲ ನಮಗೆ. ಆಕಸ್ಮಿಕವಾಗಿ ದೇವಾಲಯದ ಒಂದು ಆವರಣದಲ್ಲಿ ಪ್ರತ್ಯಕ್ಷ ಆದರು. ಸರಿ, ಪರಿಚಯ ಇದ್ದಿದ್ದರಿಂದ ನಾವು ಮಾತಾಡಿಸುವಾಗ ಅವರು, ಸರ್ ನಮಗೆ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ, ಶಿವಲೀಲಾ ಅಂತಕ್ಕಂಥ ಸಿನಿಮಾ. ಹಾಗಾಗಿ ಆ ಸಿನಿಮಾ ಶೂಟಿಂಗ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಸ್ಥಳ ಬೇಕಾಗ್ತದೆ, ಎಲ್ಲೆಲ್ಲೋ ಹುಡುಕಿದೆ ಸರ್, ಸಿಗಲಿಲ್ಲ, ನಿಮ್ಮ ನೆನಪಾಯ್ತು ನಾನು ಬಂದೆ ಅಂತೇಳಿ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರು ದೇವಾಲಯದಲ್ಲಿ ಬಂದು ಕೇಳುವಾಗ ಆ ಭಗವಂತನೇ ಇವರನ್ನು ಕರೆಸಿರಬೇಕು, ಸಿದ್ಧಿವಿನಾಯಕ ಅಯ್ಯಪ್ಪ ಸ್ವಾಮಿ. ಹಾಗಾಗಿ ಅವರ ತೀರ್ಮಾನಕ್ಕೆ ವಿರೋಧ ಮಾಡಲಿಕ್ಕೆ ನಾನು ಯಾರು, ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಮಾಡ್ಕೊಳ್ಳಿ ಸರ್ ಅಂತ. ನಾನೇನು ಮಾತಾಡಲಿಲ್ಲ. ನಿಮ್ಗೆ ಎಲ್ಲಿ ಖಾಲಿ ಜಾಗ ಇದೆಯೋ ನನ್ನ ಮಗನ ಫೋನ್ ಹೇಳಿದೆ ನಾನು, ಎಲ್ಲಿ ನಮ್ಮ ಜಾಗ ಖಾಲಿ ಇದೆಯೋ ಅಲ್ಲಿ ಹೇಳಪ್ಪ, ಅವ್ರದ್ದು ಏನಿದೆ ಸಿನಿಮಾ ಒಂದು ಕೆಲಸವನ್ನು ಅವ್ರು ಮುಗಿಸ್ಕೊಂಡ್ಲಿ ಅಂತೇಳಿ. ತದನಂತರ ನಮ್ಗೆ ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ ಮೇನ್ ರೋಲ್ ಮಂಜಮ್ಮ ಜೋಗತಿ ಅಮ್ಮನವರು ಅಂತ. ಅವ್ರು ಹೇಳುವಾಗ ನಮಗೆ ಗೊತ್ತಿರಲಿಲ್ಲ. ಒಂದು ಪುಣ್ಯದ ಕೆಲಸ ಏನಪ್ಪ ಅಂತಂದರೆ, ಇವತ್ತು ಮಂಗಳಮುಖಿಯರು ಅಂತಕ್ಕಂಥದ್ದು ನನಗೆ ತಿಳಿದ ಹಾಗೆ ಗಂಡು ಮತ್ತು ಹೆಣ್ಣು ಅಂತಕ್ಕಂಥ ಜನ್ಮಕ್ಕಿಂತ ಶ್ರೇಷ್ಠವಾದಂಥ ಜನ್ಮ. ಆದರೆ ನಮ್ಮ ಸಮಾಜಕ್ಕೆ ಇದರ ವಿಚಾರ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಅನೇಕ ಜನ ಅವ್ರನ್ನ ಅನೇಕ ರೀತಿಯಲ್ಲಿ ನೋಡ್ತಾರೆ. ಅವರೇನು ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದಲ್ಲ, ನಮ್ಮ ಥರನೇ ಅವರು ತಂದೆ ತಾಯಿಗಳ ಹೊಟ್ಟೆಯಲ್ಲೇ ಹುಟ್ಟಿರ್ತಕ್ಕಂಥದ್ದು. ಭಗವಂತನ ಒಂದು
ಆಶೀರ್ವಾದ ಇರಬಹುದು, ದಯೆ ಇರಬಹುದು. ಒಂದು ಶುದ್ಧವಾದಂಥ ಜೀವನವನ್ನು ಈ ಭೂಮಿ ಮೇಲೆ ಮಾಡ್ತಕ್ಕಂಥವ್ರು ಅವರೇ. ಯಾವುದೇ ಪಾಪಕರ್ಮಗಳಿಲ್ಲದೆ ಬದುಕನ್ನು ಸಾಗಿಸ್ತಕ್ಕಂಥವ್ರು ಅವರೇ. ಆದರೆ ಅವರಿಗೆ ಸಮಾಜದಲ್ಲಿ ಒಂದು ಉತ್ತಮವಾದಂಥ ದಾರಿಯನ್ನು ತೋರಿಸಲಿಕ್ಕೆ ಇವತ್ತಿನ ತನಕ ಸಾಧಾರಣ ಮನುಷ್ಯರಿಂದ ಸರ್ಕಾರದವರೆಗೆ ಸಹಿತ ಯಾವುದೇ ರೀತಿಯಾದ ಸಹಕಾರವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾಗ್ತಾ ಇಲ್ಲ, ಯಾತಕ್ಕೋಸ್ಕರ ಈಗ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಆಕಸ್ಮಿಕವಾಗಿ ಭಾರತ ಸರ್ಕಾರ ನಿರಂತರವಾಗಿ ಜಾನಪದ ಲೋಕದಲ್ಲಿ ಅವರ ಜೀವನವನ್ನು ಸಮಾಜಕ್ಕಾಗಿ ತೊಡಗಿಸಿಕೊಂಡಿದ್ದಂಥ ನಮ್ಮ ಮಂಜಮ್ಮ ಜೋಗತಿ ಅಮ್ಮನವರನ್ನ ಗುರುತು ಮಾಡಿಬಿಟ್ಟಿದ್ದಾರೆ. ಹೇಗೆ ಗುರುತು ಮಾಡೋದು ಗೊತ್ತಿಲ್ಲ. ಬಹುಶಃ ಇದಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಇರಬೇಕು, ಪ್ರಧಾನಮಂತ್ರಿಗಳು. ಅವ್ರು ಬಂದಮೇಲೆ ನಮ್ಮ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಇರತಕ್ಕಂಥ ಅವ್ರನ್ನ ಹುಡುಕಿ ಹೊತ್ತು ಪ್ರಶಸ್ತಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು, ಅವ್ರನ್ನ ಗುರುತು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಏನಿವತ್ತು ನಮ್ಮ ಜೋಗತಿ ಅಮ್ಮನವರು ಇದ್ದಾರೆ, ಅವರು ನನಗಿಂತ ಒಂದು ಅವಕಾಶ, ಇಂಥ ಒಂದು ಪ್ರಶಸ್ತಿ ಸಿಕ್ಕಿ, ಇಂಥ ಒಂದು ಸ್ಥಾನ ನನಗೆ ಸಿಕ್ಕಿರುವಾಗ ನನ್ನ ಒಂದು ಜನಾಂಗದ ಒಂದು ಕಷ್ಟ ನಷ್ಟಗಳನ್ನು, ಅವರದ ಒಂದು ಜೀವನದ ಒಂದು ವಿಚಾರವನ್ನು ಈ ಸಮಾಜಕ್ಕೆ ತಿಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಕನಸನ್ನು ಈ ಶಿವಲೀಲಾ ಸಿನಿಮಾದ ಮುಖಾಂತರವಾಗಿ ಅವರು ನೆರವೇರಿಸ್ಕೊಳ್ಳಿಕ್ಕೆ ಒಂದು ಭಗವಂತನಲ್ಲಿ ಒಂದು ಪ್ರಾರ್ಥನೆ ಅವ್ರದ್ದು, ಒಂದು ಆ ಪ್ರಾರ್ಥನೆ ಸಾಕಾರಗೊಳ್ಳಿ ತಿಂಗಳುಗಳಲ್ಲಿ ಆ ಸಿನಿಮಾ ಬರ್ತದೆ. ದಯಮಾಡಿ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಶಿವಲೀಲಾ ಸಿನಿಮಾ ಹೆಸರು, ಪ್ರತಿಯೊಬ್ಬರು ನೋಡಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಆ ಸಿನಿಮಾದಲ್ಲಿ ಮತ್ತೊಬ್ಬರನ್ನ ನಾನು ಪರಿಚಯ ಮಾಡಿಸ್ಬೇಕು ನಿಮಗೆ, ದತ್ತು ಅಂತಕ್ಕಂಥವ್ರು. ಅವರು ಆ ಒಂದು ಸಿನಿಮಾದ ಹೀರೋ, ಅವ್ರನ್ನ ನೆನ್ಪಿಟ್ಕೊಳ್ಳಿ ಮಾಡ್ತಾ ಅವರ ಒಂದು ಇಚ್ಛೆ ನೆರವೇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂತ ನನ್ನ 2 ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಿದ್ದೇನೆ. ನಮಸ್ಕಾರ.